ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯಲ್ಲಿ 2 ದಿನಗಳ ಕಾಲ ಆಯೋಜನೆ ಮಾಡಲಾಗಿದ್ದ 5ನೇ ವಾರ್ಷಿಕೋತ್ಸವ ಸಮಾರೋಪ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯ 5ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಸಮಾರೋಪಗೊಂಡಿತು. ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಾಮಚಂದ್ರ ಡಿ ರಘೋಜಿ ಅವರು, ದಾಮೋದರ್ ರಘೋಜಿ ಮೆಮೋರಿಯಲ್ ಕಳೆದ 5 ವರ್ಷದಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವಲ್ಲಿ ಶ್ರಮಿಸುತ್ತಿದೆ ಎಂದು ಹೇಳಿದರು. ಏಕೆಂದರೆ ಇಂಥ ಪ್ರತಿಭೆಯನ್ನು ಬೆಳೆಸುವ ನಮ್ಮ ಶಾಲಾ ಹಾಗೂ ನನ್ನ ಶಿಕ್ಷಕರಿಗೆ ನನ್ನ ತುಂಬ ಹೃದಯವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಿಕ್ಷಕರಿಗೆ ಇನ್ನೊಂದು ಸಲ ಹೃದಯವಾದ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಆತ್ಮೀಯರೇ, ನಾನು ಶಾಲೆ ಹುಟ್ಟು ಹಾಕಲು ಒಂದೇ ಒಂದು ಕಾರಣ, ಗಂಜ್ ಭಾಗದ ಹಿಂದುಳಿದಿರುವ ಬಡವಾಣೆಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟ ಶಿಕ್ಷಣ ನೀಡಿ ಮಕ್ಕಳು ಸರ್ವಾಂಗೀಣ ಅಭಿವೃದ್ಧಿಯಾಗಿ ಮಾಡಿ ಈ ಭಾಗದ ವಿದ್ಯಾರ್ಥಿಗಳು ಎತ್ತರ ಮಟ್ಟಕ್ಕೆ ಬೆಳೆಯಬೇಕು ಎಂಬ ಆಶೆ ಭಾವನೆಯೊಂದಿಗೆ ನಾನು ಈ ಶಾಲೆಯನ್ನು ಹುಟ್ಟು ಹಾಕಿದ್ದೇನೆ. ಈ ಶಾಲೆ ಪ್ರಾರಂಭಿಸಿ ಕೇವಲ 7 ವರ್ಷಗಳಲ್ಲಿ ಮಕ್ಕಳು ಬಹಳ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡುತ್ತಾ ಬರುತ್ತಿದ್ದೇವೆ. ಇದಕ್ಕೆ ನಮ್ಮ ಶಾಲಾ, ನಮ್ಮ ಆಡಳಿತ ಮಂಡಳಿ, ಪಶುಪಾಲರು, ಶಿಕ್ಷಕರು, ಎಲ್ಲ ಪಾಲಕರು ಸಹಕಾರವೇ ಇದಕ್ಕೆ ಕಾರಣವಾಗಿದೆ. ಅದರಿಂದ ಎಲ್ಲರಿಗೂ ಸಹಿತ ತುಂಬ ಹೃದಯಾಭಿನಂದನೆಗಳು. ನನ್ನ ಆಸೆ ಏನೆಂದರೆ ನಾನು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ನಮ್ಮ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಇಂಜಿನಿಯರಿಂಗ್, ಮೆಡಿಕಲ್, KS, IAS, IPS ಹಾಗೂ CA ಮಾಡುವ ಕನಸುಗಳನ್ನು ಹೊಂದಿದ್ದೇನೆ. ನೀವು ಯಾರು ಭಯ ಬೀಳುವ ಅವಶ್ಯಕತೆ ಇಲ್ಲ. ಸಂಸ್ಥೆಯ ಕಾರ್ಯದರ್ಶಿ ಮೀರಾ ಆರ್ ರಘೋಜಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ರಘೋಜಿ ಶಾಲೆಯು ಕೇವಲ ಶಿಕ್ಷಣಕ್ಕೆ ಮಾತ್ರ ಒತ್ತು ನೀಡದೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುವ ಮೂಲಕ ವಿದ್ಯಾರ್ಥಿಗಳ ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಒತ್ತು ನೀಡುತ್ತಿದೆ ಎಂದರು. ಮೊದಲನೇದಾಗಿ ಸಂಜೆಯ ನಮನ ನನ್ನ ಕಡೆಯಿಂದ, ಆಮೇಲೆ 5ನೇ ವಾರ್ಷಿಕೋತ್ಸವದ ಅಭಿನಂದನೆಗಳು ನಮ್ಮ ಮಕ್ಕಳಿಗೂ ಹಾಗೂ ನಮ್ಮ ಶಿಕ್ಷಕವೃಂದದವರಿಗೂ ಹಾಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೂ. ನಮ್ಮ ಮಕ್ಕಳನ್ನು ನಾವು ಒಳ್ಳೆಯ ಎಜುಕೇಷನ್ ಕೊಟ್ಟು ಅದ್ರ ಜೊತೆನೆ ನಾವು ಅತ್ಯುತ್ತಮ ಎಲ್ಲ ಆಟ ಪಾಠ ಓಟ ಎಲ್ಲದರಲ್ಲೂ ಅವರಿಗೆ ನಿಪುಣರಾಗಿ ಮಾಡಬೇಕಂತ ನಮ್ಮ ಇಚ್ಛೆ ಇದೆ. ಹೀಗೆ ನಾವು ಅವರಿಗೆ ಸಹಾಯ ಮಾಡ್ತೀವಿ, ಅವರು ಕೂಡ ನಮಗೆ ಸಹಾಯ ಮಾಡಿ ಅತ್ಯುತ್ತಮ ಫಲಿತಾಂಶವನ್ನು ಕೊಡಬೇಕು, ಒಳ್ಳೆಯ ನಾಗರಿಕರಾಗಿ ಅವರಿಗೆ ಬೆಳೆಸಬೇಕು. ಆಮೇಲೆ ಅವ್ರ ಪೇರೆಂಟ್ಸ್ ಕೂಡ ನಮಗೆ ಸಹಕಾರ ಬೇಕು. ಅವ್ರು ಕೊಡ್ತಾ ಇದ್ದಾರೂ ಕೂಡ ನಾವು ಅವರಿಗೆ ಎಲ್ಲ ಇದರಲ್ಲೂ ಹೆಲ್ಪ್ ಮಾಡ್ತೀವಿ, ಅವರಿಗೆ ಸಹಾಯ ಮಾಡ್ತೀವಿ. ಆ ಕಡೆ ನಮ್ಮ ಮಕ್ಕಳನ್ನು ದೊಡ್ಡ ಹುದ್ದೆಯಲ್ಲಿ ಹರಡಬೇಕಂತ ಬಳಿಕ ಮಾತನಾಡಿದ ಪ್ರಾಂಶುಪಾಲರಾದ ಪ್ರಮೋದ್ ಎಸ್ ಮಾಳೇಕರ್ ಅವರು, ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯು ಬೇರೆ ಶಾಲೆಗಳಿಗಿಂತಲೂ ವಿಭಿನ್ನವಾಗಿ ಮಕ್ಕಳ ಶೈಕ್ಷಣಿಕ ಜೀವನ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಇದರ ಶ್ರೇಯಸ್ಸು ಶಾಲೆಯ ಸಂಸ್ಥಾಪಕರಾದ ರಘೋಜಿ ಪರಿವಾರಕ್ಕೆ ಸಲ್ಲುತ್ತದೆ ಎಂದು ಅಭಿಪ್ರಾಯಪಟ್ಟರು. I, the principal of Sri Damodar Raghoji Memorial School, here I am to wish you a good evening. January 19th and 20th of this year 2024 is a day for us where it is remarkable. It's a day where our kids showcase their talent with a different messages to the society. Dr. Sharad Joshi, the principal of KLE Engineering College, Hubli, is a chief guest for this day. Our students have come up with a different and a very beautiful and a very meaningful acts on this stage. It's a day where we are providing a stage to our kids, where are in number of 758 who are going to bring their talent. I wish them a very good luck and I welcome you all heartily to this 5th annual day of Sri Damodar Raghoji Memorial School, and please support us. 2 ದಿನ ನಡೆದ ಕಾರ್ಯಕ್ರಮಗಳಲ್ಲಿ ಆಯೋಜನೆ ಮಾಡಲಾಗಿದ್ದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಮಕ್ಕಳು ತಮ್ಮ ಪ್ರತಿಭೆಗಳ ಮೂಲಕ ಪ್ರೇಕ್ಷಕರ ಗಮನ ಸೆಳೆದರು. ವೀರ ಗಜ್ಜೆಯ ಹಾಕಿ ನಿಂದಳು
ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ. ದವಳುತ ಒಳಗೆ ಬರುತ್ತಿರಬೇಡಿ, ಒನಕೆಯ ಬೀಸಿ ಕೊಂದಳು ನಾರಿ, ಸತ್ತವನನ್ನು ಎಳೆದು ಹಾಕುತ್ತಾ District 78. ಸಮಾರಂಭದಲ್ಲಿ ಶಾಲೆಯ ಆಡಳಿತಾಧಿಕಾರಿ ನಾಗೇಶ್ ಕಮಲಾಪುರೆ, ಕೋಆರ್ಡಿನೇಟರ್ಗಳಾದ ಮೋಹನ್ ಎಸ್ ರಾಠೋಡ್, ಗಿರಿಜಾ ಕುಲಕರ್ಣಿ, ಶಾಲಿನಿ ದಿಡ್ಡಿಮನಿ, ಗೀತಾ ನಾಯ್ಕಲ್, ಕಮಲಾ ತಿವಾರಿ, ಐಶ್ವರ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.